ಈಗ ಮುಂದುವರಿದ ಭಾಗವಾಗಿ ಅಧ್ಯಾಯ 13 ಸುರತ ವೈಶ್ಯರಿಗೆ ವರಪ್ರದಾನ. ಉದಯರವಿಯ ಶಾಂತಿಯುಳ್ಳ ಚತುರ್ಬಾಹುಗಳಿಂದ ಸುಶೋಭಿತಳಾದ ತ್ರಿಲೋಚನೆಯು ಪಾಶ ಅಂಕುಶ ವರದ ಅಭಯಹಸ್ತಗಳಿಂದ ಕಂಗೊಳಿಸುವ ಶಿವೆಗೆ ನಮಸ್ಕಾರಗಳು. ಸುಮೇಧ ಮಹರ್ಷಿಯು ದೇವಿ ಮಹಾತ್ಮೆಯನ್ನು ಮುಂದುವರಿಸುತ್ತಾನೆ. ಹೇ ರಾಜನ್, ಉತ್ತಮೋತ್ತಮವೆನಿಸಿದ ದೇವಿ ಮಹಾತ್ಮೆಯನ್ನು ನಾನು ನಿನಗೆ ನಿರೂಪಿಸಿದ್ದೇನೆ. ಈ ಜಗತ್ತೇ ಆ ದೇವಿಯಿಂದ ಧರಿಸಲ್ಪಟ್ಟಿದೆ. ಆಕೆಯ ಮಹಿಮೆಯನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಭಗವಾನ್ ಮಹಾವಿಷ್ಣುವಿನ ಮಾಯಾ ಸ್ವರೂಪಳಾದ ದೇವಿಯಿಂದ ಆಧ್ಯಾತ್ಮ ರಹಸ್ಯವು ಅನುಗ್ರಹಿಸಲ್ಪಡುತ್ತದೆ. ಆಕೆಯ ಮಾಯೆಯಿಂದಲೇ ನೀನು, ನಿನ್ನಂತಹ ಜೀವಿಗಳು ಮೋಹಕ್ಕೆ ಒಳಪಟ್ಟಿರುತ್ತವೆ. ಹಿಂದೆಯೂ ಜನರು ಮಾಯೆಗೆ ಸಿಲುಕಿದ್ದರು, ಇಂದೂ ಸಿಲುಕಿದ್ದಾರೆ, ಮುಂದೆಯೂ ಮೋಹಗೊಳ್ಳುತ್ತಲೇ ಇರುತ್ತಾರೆ. ಇದು ಸೃಷ್ಟಿ ರಹಸ್ಯ. ಆದುದರಿಂದ ಈ ಮಾಯಾ ಬಂಧನದಿಂದ ಮುಕ್ತವಾಗಲು ಆ ದೇವಿಯನ್ನೇ ಶರಣು ಹೋಗಬೇಕು. ಆಕೆಯು ಪ್ರಸನ್ನಳಾದಾಗ ಮಾನವರು ಇಲ್ಲಿ ಭೋಗಭಾಗ್ಯಗಳನ್ನು, ಪರಲೋಕದಲ್ಲಿ ಮೋಕ್ಷ ಪದವಿಯನ್ನು ಪಡೆಯುತ್ತಾರೆ. ಮಾರ್ಕಂಡೇಯ ಮಹರ್ಷಿಗಳು ಹೀಗೆ ಹೇಳಿದರು. ಸುಮೇಧ ಋಷಿಯು ಈ ಮಾತುಗಳನ್ನು ಆಲಿಸಿದ ಸುರತರಾಜನು ತಪೋಧನನಾದ ಆ ಮಹಾಮುನಿಯ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಆತನು ತನ್ನ ಅಹಂಕಾರ ಮಮಕಾರಗಳನ್ನು ತೊರೆದು ಕೂಡಲೇ ತಪಸ್ಸಿಗೆ ತೆರಳಿದನು. ಆಗ ಸುರತನು ಪರಮೋತ್ತಮವಾದ ದೇವಿ ಸೂಕ್ತವನ್ನು ಶ್ರದ್ಧೆಯಿಂದ ಜಪಿಸುತ್ತಾ ತಪಸ್ಸನ್ನು ಕೈಗೊಂಡನು. ಸುಮೇಧ ಸುರತರು ನದೀ ತೀರದಲ್ಲಿ ದೇವಿಯ ಮೂರ್ತಿಯನ್ನು ನಿರ್ಮಿಸಿದರು. ಅವರು ಕೆಲವೊಮ್ಮೆ ಅನ್ನಾಹಾರಗಳನ್ನು ತ್ಯಜಿಸಿ ಮತ್ತೊಮ್ಮೆ ಮಿತವಾದ ದೇಹಧಾರಣೆಗೆ ಅಗತ್ಯವಾದ ಸಾತ್ವಿಕ ಆಹಾರಗಳನ್ನೇ ಸೇವಿಸುತ್ತಾ ಏಕಾಗ್ರಚಿತ್ತರಾಗಿ ಆ ದೇವಿಯನ್ನು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜಿಸತೊಡಗಿದರು. ಅವರು ತಮ್ಮ ದೇಹದಿಂದ ರಕ್ತವನ್ನು ಆ ದೇವಿಗೆ ತರ್ಪಣ ನೀಡಿದರು. ಈ ಬಗೆಯಿಂದ ಅವರು 3 ವರ್ಷಗಳ ಕಾಲ ಆತ್ಮ ಸಂಯಮದಿಂದ ಕೂಡಿದ ಘೋರ ತಪಸ್ಸನ್ನು ಗೈದರು. ಇದರಿಂದ ಜಗನ್ಮಾತೆಯಾದ ಚಂಡಿಕೆಯು ಸುಪ್ರೀತಳಾದಳು. ಆಕೆಯು ಅವರಿಗೆ ಪ್ರತ್ಯಕ್ಷಳಾಗಿ ತನ್ನ ದಿವ್ಯ ಮಂಗಳ ರೂಪವನ್ನ ತೋರಿಸಿದಳು. ದಿವ್ಯ ವಸ್ತ್ರಗಳಿಂದಲೂ ಬಗೆ ಬಗೆಯ ಮಾಲೆಗಳಿಂದಲೂ ಉತ್ಕೃಷ್ಟವಾದ ಆಭರಣಗಳಿಂದಲೂ ಶೋಭಿತಳಾದ ಆಕೆಯು ಅವರನ್ನು ಕುರಿತು ಹೀಗೆ ಹೇಳಿದಳು. ಆಕೆಯ ಧ್ವನಿ ಮೇಘದಂತೆ ಗಂಭೀರವಾಗಿತ್ತು. ಹೇ ರಾಜನ್, ವೈಶ್ಯ ಕುಲಭೂಷಣನೆ, ಹೇ ಮಹರ್ಷಿ, ನೀವಿಬ್ಬರು ಯಾವ ಇಷ್ಟಾರ್ಥದ ಈಡೇರಿಕೆಗಾಗಿ ತಪಸ್ಸು ಮಾಡುತ್ತಿರುವವರೋ, ನನ್ನನ್ನು ಶ್ರದ್ಧಾ ಭಕ್ತಿಗಳಿಂದ ಅರ್ಚಿಸುತ್ತಿರುವರೋ ಅದನ್ನು ನನ್ನಿಂದ ನೀವು ಪಡೆಯಿರಿ. ನಿಮ್ಮ ಭಕ್ತಿಗೆ ಒಲಿದ ನಾನು ಈಗಲೇ ಅವೆಲ್ಲವನ್ನೂ ನಿಮಗೆ ಅನುಗ್ರಹಿಸುತ್ತೇನೆ ಎಂದಳು. ಸುಮೇಧ ಸುರತರಿಗೆ ದೇವಿ ದರ್ಶನದಿಂದ ಆನಂದ ಬಾಷ್ಪ ಹೊರಟಿತು. ಕಂಠ ಗದ್ಗದಿತವಾಯಿತು. ಕೆಲವು ಕ್ಷಣ ಮೂಕರಾಗಿ ಆಕೆಯನ್ನು ನೋಡಿ ಆನಂದಿಸಿದರು. ಮಹರ್ಷಿ ಮಾರ್ಕಂಡೇಯರು ದೇವಿ ಮಹಾತ್ಮೆಯ ನಿರೂಪಣೆಯನ್ನು ಮುಂದುವರಿಸಿದರು. ಆಗ ಸುರತ ಮಹಾರಾಜನು ಕೈಜೋಡಿಸಿ ತಲೆಬಾಗಿ ದೇವಿಯ ಮುಂದೆ ನಿಂತು, ಜಗನ್ಮಾತೆ, ಶತ್ರುಗಳಿಂದ ಅಪಹೃತವಾದ ನನ್ನ ರಾಜ್ಯ ಮರಳಿ ನನಗೆ ಬರುವಂತಾಗಲಿ. ಶತ್ರುಗಳು ನನ್ನಿಂದ ಹತರಾಗಲಿ. ನಾನು ಎಂದಿಗೂ ರಾಜನಾಗಿ ಪ್ರಜಾಪಾಲನೆ ಮಾಡುವಂತಾಗಲಿ ಎಂದು ಭಕ್ತಿಯಿಂದ ಬೇಡಿದನು. ಇದು ಅಲ್ಲದೆ ಆತನು ತನಗೆ ಭೋಗ ಭಾಗ್ಯಗಳ ನಡುವೆ ಭಕ್ತಿ ಜ್ಞಾನ ವಿವೇಕ ವೈರಾಗ್ಯಗಳಿರಲಿ, ಅಹಂಕಾರ ಮಮಕಾರ ತನ್ನಿಂದ ದೂರಾಗಲಿ ಎಂದು ತತ್ವಜ್ಞಾನವನ್ನು ಕರುಣಿಸುವಂತೆ ಆ ಮಹಾಮಹಿಮಳಾದ ದೇವಿಯನ್ನ ಪ್ರಾರ್ಥಿಸಿದನು. ಆಗ ದೇವಿಯು, ಹೇ ರಾಜನ್, ಇನ್ನು ಕೆಲವೇ ದಿನಗಳಲ್ಲಿ ನೀನು ನಿನ್ನ ಶತ್ರುಗಳನ್ನು ಸಂಹಾರ ಮಾಡಿ ಮತ್ತೆ ನಿನ್ನ ರಾಜ್ಯವನ್ನು ಹೊಂದುವೆ. ಅದು ಎಂದೆಂದಿಗೂ ನಿನ್ನನ್ನು ಮತ್ತೆ ಬಿಟ್ಟು ಹೋಗುವುದಿಲ್ಲ. ಈ ಜನ್ಮ ಕಳೆದ ನಂತರ ನೀನು ವಿವಸ್ವಾನ್ ದೇವತೆಯ ಪುತ್ರನಾಗಿ ಜನಿಸುವೆ. ಆಗ ನೀನು ಸಾವರ್ಣಿಕ ಎಂಬ ಹೆಸರಿನ ಮಗನಾಗಿ ಭೂಲೋಕದಲ್ಲಿ ವಿರಾಜಿಸುವೆ ಎಂದು ಹೇಳಿ, ಹೇ ವೈಶ್ಯೋತ್ತಮ, ನನ್ನಿಂದ ನೀನು ಯಾವ ಯಾವ ವರಗಳನ್ನು ಪಡೆಯಲು ಬಯಸುವೆಯೋ ಅದನ್ನೆಲ್ಲ ನೀನು ಸಕಾಲದಲ್ಲಿ ಪಡೆದು ಸುಖಿಯಾಗುವೆ. ನಿನಗೆ ಮೋಕ್ಷಪ್ರದವಾದ ತತ್ವಜ್ಞಾನವು ಲಭಿಸಿ ಕಾಲಾಂತ್ಯದಲ್ಲಿ ನೀನು ಸಂಸಿದ್ಧಿಯನ್ನು ಪಡೆಯುವೆ ಎಂದು
ಆ ಮಹಾದೇವಿಯು ವೈಶ್ಯನಿಗೆ ಪರಮಾನುಗ್ರಹವನ್ನು ಮಾಡಿದಳು. ಸುಮೇಧ ಮಹರ್ಷಿಗೂ ಸಹ ದೇವಿಯು ಆತನ ತಪಸ್ಸಿನ ಫಲವನ್ನು ಅನುಗ್ರಹಿಸಿ ದಿವ್ಯ ಶಕ್ತಿಗಳನ್ನು ದಯಪಾಲಿಸಿ ಅಂತರ್ಧಾನ ಹೊಂದಿದಳು. ಸುರಥ ಸುಮೇಧರು ಭಕ್ತಿಯಿಂದ ದೇವಿಯನ್ನು ಮತ್ತೆ ಮತ್ತೆ ಪ್ರಾರ್ಥಿಸಿದರು. ಈ ರೀತಿಯಾಗಿ ದೇವಿಯಿಂದ ವರವನ್ನು ಪಡೆದ ಸುರಥನು ಸೂರ್ಯ ಪುತ್ರನಾಗಿ ಜನಿಸಿ ಸಾವರ್ಣಿ ಎಂಬ ಮನುವಾದನು. ಹೀಗೆ ದೇವಿಯ ಕೃಪೆಯಿಂದ ಸುಮೇಧ ಮುನಿ ಹಾಗೂ ಸುರತರಾಜ ಇವರು ತಮ್ಮ ಮನದ ಅಭಿಷ್ಟಗಳನ್ನು ಪಡೆದರು. ನವದುರ್ಗಾ ಮಹಿಮೆ. ಬ್ರಹ್ಮದೇವನು ಮಾರ್ಕಂಡೇಯ ಮಹರ್ಷಿಗೆ ನವದುರ್ಗೆಯರ ಹೆಸರುಗಳನ್ನು ಈ ರೀತಿಯಾಗಿ ತಿಳಿಸುತ್ತಾನೆ. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣೆ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತ. ಈ ನವದುರ್ಗೆಯರ ಪುಣ್ಯಕರವಾದ ಹೆಸರುಗಳು ಹೀಗಿವೆ. ಶೈಲಪುತ್ರಿ. ಹಿಮವಂತನ ಮಗಳಾಗಿ ದೇವಿಯು ಶಿವನನ್ನ ಒಲಿಸಲು ಜನ್ಮ ತಾಳಿದಳು. ಹಿಂದೆ ಈಕೆಯು ದಕ್ಷನ ಮಗಳಾಗಿ ಜನಿಸಿ ಅಗ್ನಿಗೆ ಹಾರಿಕೊಂಡಿದ್ದಳು. ಬ್ರಹ್ಮಚಾರಿಣಿ. ಶಿವನನ್ನ ಪಡೆಯಲು ಕಠೋರ ತಪಸ್ಸನ್ನ ಕೈಗೊಂಡ ಪಾರ್ವತಿಯು ಬ್ರಹ್ಮಚರ್ಯ ವ್ರತವನ್ನ ಈ ರೂಪದಲ್ಲಿ ಆಚರಿಸಿದಳು. ಚಂದ್ರಗಂಠ. ಆಕಾಶ ಭೂಮಿಗೆ ಅಂತರಾಳದಲ್ಲಿ ವ್ಯಾಪಿಸಿದ ದೇವಿಯು ಮಹಿಷಾಸುರನ ಸಂಹಾರ ಕಾಲದಲ್ಲಿ ಚಂದ್ರನನ್ನು ಗಂಟೆಯಂತೆ ತನ್ನ ಆಯುಧವಾಗಿ ಧರಿಸಿದ್ದಳು. ಕೂಷ್ಮಾಂಡ. ಇದು ಜಗತ್ ಸೃಷ್ಟಿಯ ಕಾಲದಲ್ಲಿ ಪ್ರಕೃತಿ ಸ್ವರೂಪಿಣಿಯಾದ ದೇವಿಯು ತೋರುವ ರೂಪವಾಗಿದೆ. ಸ್ಕಂದಮಾತ. ಅಸುರರನ್ನು ಕೊಲ್ಲಲು ಶಿವನ ತೇಜಸ್ಸಿನಿಂದ ಜನಿಸಿದ ಕುಮಾರಸ್ವಾಮಿಯನ್ನು 6 ಜನ ಕೃತಿಕೆಯರು ಸಾಕಿದರು. ನಂತರ ಈ ಮಗುವನ್ನು ಪಾರ್ವತಿ ಕಲ್ಯಾಣವಾದ ಬಳಿಕ ಆಕೆಗೆ ಒಪ್ಪಿಸಿದರು. ಆದ್ದರಿಂದ ದೇವಿಯು ಸ್ಕಂದಮಾತೆ ಎನಿಸಿದ್ದಾಳೆ. ಕಾತ್ಯಾಯಿನಿ. ಇದು ದೇವಿಯ ಮಹಿಮಾರೂಪವಾಗಿದೆ. ನದಿ ತೀರದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದ ಫಲವಾಗಿ ಗೋಪಿಕೆಯರು ಶ್ರೀಕೃಷ್ಣನನ್ನೇ ಪತಿಯನ್ನಾಗಿ ಪಡೆದರು ಎಂದು ಶ್ರೀಮದ್ ಭಾಗವತದಲ್ಲಿ ನಿರೂಪಿತವಾಗಿದೆ. ಕಾಲರಾತ್ರಿ. ಇದು ಜಗತ್ತಿನ ಅಂತ್ಯದಲ್ಲಿ ಪ್ರಳಯವಾಗುವಾಗ ದೇವಿಯು ಧರಿಸುವ ಸಂಹಾರ ರೂಪವಾಗಿದೆ. ಕಾಲರೂಪಿಯಾದ ಶಿವನ ಮಡದಿಯಾಗಿ ಈಕೆಯು ಕಾಳಿ ಎನಿಸಿದಳು. ಮಹಾಗೌರಿ. ಗೌರಿ ಎಂದರೆ ಶುಭ್ರ ಶ್ವೇತ ವರ್ಣದ ಕನ್ನಿಕೆ ಎಂದು ಅರ್ಥ. ಪಾರ್ವತಿಯು ಶಿವನನ್ನು ಒಲಿಸಲು ಘೋರ ತಪಸ್ಸನ್ನು ಹಿಮಾಲಯದ ತಪ್ಪಲಲ್ಲಿ ಆಚರಿಸಿದಳು. ಆದ್ದರಿಂದ ಈಕೆಗೆ ಗೌರಿ ಎಂಬ ಹೆಸರು ಬಂದಿದೆ. ಸಿದ್ಧಿದಾತ್ರಿ. ಇದು ದುರ್ಗೆಯ ರೂಪವಾಗಿದೆ. ನಂಬಿದ ಭಕ್ತರ ಕಷ್ಟ ಕೋಟಲೆಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಅನುಗ್ರಹಿಸುವ ಈ ದುರ್ಗಾ ರೂಪ ಭಕ್ತರಿಗೆ ಪ್ರಸಾದದಾಯಕವಾಗಿದೆ. ಯಾರು ಈ ರೀತಿ ನವದುರ್ಗೆಯರ ಶುಭ ನಾಮಗಳನ್ನು ಸ್ಮರಿಸುವರೋ ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ದೇವಿ ಮಹಾತ್ಮೆಯ 13ನೇ ಅಧ್ಯಾಯವು ಸಂಪೂರ್ಣವಾಯಿತು. ನಮಸ್ಕಾರ.